ಎಲ್ರಿಗೂ ನಮಸ್ಕಾರ. ಹೆಲ್ತಿ ಕುಕ್ ಚಾನಲ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ಬ್ಯಾಡಗಿ ಚಿಲ್ಲಿಯಲ್ಲಿ ಮೊಟ್ಟೆ ಮಸಾಲೆ ಇವತ್ತಿನ ರೆಸಿಪಿ. ಇದು ಡ್ರೈ ಚಪಾತಿಗೆ ದೋಸೆಗೆಲ್ಲ ಬಹಳ ಒಂದು ಒಳ್ಳೆಯ ಕಾಂಬಿನೇಷನ್, ಮತ್ತು ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ಒಂದು ಒಳ್ಳೆಯ ಒಂದು ಕಾಂಬಿನೇಷನ್ ಇದು. ನಾನಿಲ್ಲಿ 6 ಮೊಟ್ಟೆಯನ್ನು ತಗೊಂಡು ಮೊದಲು ಬೇಯಿಸ್ತಾ ಇದ್ದೇನೆ. ಯಾಕಂದರೆ ಈ ಮೊಟ್ಟೆಯನ್ನು ಭಾಗ ಮಾಡದೆ ಹಾಗೆ ಇಡೀ ಹಾಕಿ ಮಾಡುವಂತಹ ಒಂದು ಮಸಾಲೆಗೆ ಹಸಿ ವಾಸನೆ ಎಲ್ಲ ಇರಬಾರ್ದು. ಈಗ ಮೊಟ್ಟೆನೆಲ್ಲ ಬೇಯಿಸಿದೆಲ್ಲ ಆಯಿತು. ಈಗ ಮೊಟ್ಟೆ ಸಿಪ್ಪೆಲ್ಲ ಸುಲಿದು ಅದಕ್ಕೆ ಒಂದು ಸ್ವಲ್ಪ ಲೈನ್ ಹಾಕಬೇಕು, ಮೀನಿಗೆಲ್ಲ ಹಾಕ್ತೀವಲ್ವ ಹಾಗೆ ನಾವು ಒಂಚೂರು ಚೂರು ಲೈನ್ ಹಾಕ್ತಾ ಮೊಟ್ಟೆ ಒಡೆಯೋದಾಗೆ ನೋಡಬೇಕು. ಮತ್ತು ಒಳಗಡೆ ಮಸಾಲೆ ಕೂಡ ಎಳಿಬೇಕು. ಅದು ಸುಮ್ಮನೆ ಹಾಗೆ ಮಾಡೋದು ಅಲ್ಲ. ಮೊಟ್ಟೆಯನ್ನು ಹಿಡಿ ಹಾಕ್ಕೊಂಡು ಈ ಥರ ಬೇಯಿಸಿದ ಮೊಟ್ಟೆಗೆ ಚಿಕ್ಕದಾಗಿ ಲೈನ್ನ ಕೂಡ ಎಳೆದ್ರೆ ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳೆಯುತ್ತೆ. ಹಾಗೆ ಕಟ್ ಮಾಡಿದರೆ ಮತ್ತೆಲ್ಲ ಅದು ಅದರ ಒಳಭಾಗ ಎಲ್ಲ ಪೀಸಾಗಿ ಹೋಗುತ್ತಲ್ವ. ಇಲ್ಲಿ ಇವಾಗ ನಾನು 2 ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ 6 ಮೊಟ್ಟೆಗೆ. ಅಂದರೆ ಈರುಳ್ಳಿ ಮತ್ತು ಮೆಣಸಿನ ಮಸಾಲೆಯ ಮಧ್ಯದಲ್ಲಿ ಮೊಟ್ಟೆ ಇರಬೇಕು. ಹಾಗೆ 2 ಚಿಕ್ಕ ಟೊಮೆಟೊ, ಖಾರ ಕಮ್ಮಿ ಇರುವ 2-3 ಹಸಿಮೆಣಸಿನಕಾಯಿ ಕೂಡ ತಗೊಂಡಿದ್ದೇನೆ. ಇವಾಗ ನೋಡಿ ಎಲ್ಲ ಚಿಕ್ಕದಾಗಿ, ಆದಷ್ಟು ಟೊಮೆಟೊನೆಲ್ಲ ಚಿಕ್ಕದಾಗಿ ಕಟ್ ಮಾಡಬೇಕು. ಹಾಗೆ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಬ್ಯಾಡಗಿ ಚಿಲ್ಲಿನ ಹುರಿದಿಲ್ಲ, 8-9 ಬ್ಯಾಡಗಿ ಚಿಲ್ಲಿ ತಗೊಂಡು ಒಳ್ಳೆ ಬಿಸಿನೀರಲ್ಲಿ ಹಾಕಿ 10 ನಿಮಿಷ ಇಟ್ಟು ಅದನ್ನು ಇವಾಗ ಅರಿಶಿನ ಹಾಕಿ ಅದನ್ನು ಪೇಸ್ಟ್ ಮಾಡಿಕೊಂಡು ಬರಬೇಕು. ಇದು ಹುರಿದು ಮಾಡುವಂತಹ ಒಂದು ಮಸಾಲೆ ಅಲ್ಲ, ಇದು ಈ ಒಂದು ಪೇಸ್ಟ್ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಈಗ ರುಬ್ಬಿದ್ದಂತೂ ಆಯಿತು. ಇನ್ನು ನಾವು ಇದನ್ನು ಮೊಟ್ಟೆ ಮಸಾಲೆಯನ್ನು ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ. ಹಾಗೆ ಇಲ್ಲಿ ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ನಾನು 2 ಸ್ಪೂನಷ್ಟು ಎಣ್ಣೆ ಹಾಕಿದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ, ಯಾಕಂದರೆ ನಮ್ಮ ಒಂದು ರುಬ್ಬಿದ ಮಸಾಲೆ ಈರುಳ್ಳಿ ಎಲ್ಲವೂ ಕೂಡ ಎಣ್ಣೆಯಲ್ಲಿ ಬೇಯಬೇಕಲ್ವ. ಅದಲ್ಲದೆ ಮಣ್ಣಿನ ಪಾತ್ರೆ ಎಷ್ಟು ಎಣ್ಣೆ ಹಾಕಿದರೆ ನಾವೊಂದು ಗಾದೆನೇ ಇದ್ದರು, ಮಣ್ಣಿನ ಪಾತ್ರೆ ಮೇಲೆ ಎಣ್ಣೆ ಹಾಕಿದಾಗೆ ಅಂತ. ಹಾಗೆ ಮಣ್ಣಿನ ಪಾತ್ರೆ ಏನೇ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ. ಮತ್ತು ಮಣ್ಣಿನ ಪಾತ್ರೆ ಗೊತ್ತಲ್ವ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ. ಈಗ ಈರುಳ್ಳಿನ ಫ್ರೈ ಮಾಡ್ತಾ ಹೋದಾಗೆ ಕೆಂಪೆಲ್ಲ ಆಗೋದು ಬೇಡ. ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊನ ಹಾಕಿ ಫ್ರೈ ಮಾಡಬೇಕು. ಟೊಮೆಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ ಇದು ಫ್ರೈ ಆಗ್ತಾ ಹೋಗುವಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೇನೆ. ಈಗ ನಾವು ರುಬ್ಬಿರುವ ಚಿಲ್ಲಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಬೇಕು ಅನಿಸಿದರೆ ಸ್ವಲ್ಪ ನೀರು ಹಾಕಿ. ಯಾಕೆಂದರೆ ಮಣ್ಣಿನ ಪಾತ್ರೆಯಲ್ಲಿ ನೀರು ಕೂಡ ಬೇಗ ಎಳ್ಕೊಳ್ಳುತ್ತೆ. ಹಾಗಾಗಿ ಬರೀ ಮಸಾಲೆಯಲ್ಲಿ ಮಾತ್ರ ಮಾಡಲಿಕ್ಕಾಗೋದಿಲ್ಲ. ಮಿಕ್ಸಿ ಜಾರಿಗೆ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ನಾವು ಉರಿಯದೆ ಹಾಕಿರುವ ಮೆಣಸಲ್ವ, ಬಿಸಿನೀರಲ್ಲಿ ಹಾಕಿ ನಾವು ಕಡಿದ ಮಸಾಲೆ ಬೇಯ್ತಾ ಬರುವಾಗ ಹಸಿ ವಾಸನೆ ಹೋದಾಗ ನಾವು ಈ ಮೊಟ್ಟೆಯನ್ನು ಹಾಕಬೇಕು. ಮೊಟ್ಟೆಯನ್ನು ಹಾಕಿ 2-3 ನಿಮಿಷ ಬೇಯಿಸಬೇಕು ಇದನ್ನು. ಯಾಕಂದರೆ ಈ ಮೊಟ್ಟೆಯ ಒಳಗೆ ಈ ಮಸಾಲೆ ಎಲ್ಲ ಎಳ್ಕೊಂಡಿರಬೇಕು. ಆಲ್ರೆಡಿ ನಾನು ಹೇಳಿದ್ದೇನಲ್ಲ, ಮೊಟ್ಟೆಯನ್ನೆಲ್ಲ ಕಟ್ ಮಾಡಿದ್ದೇನೆ. ಸ್ವಲ್ಪ ಕಟ್ ಅಂದರೆ ಒಂದು ಲೈನ್ಸ್ ಹಾಕಿದ್ದೇನೆ. ಹಾಗೆ ಮಾಡಿದಾಗ ಮೊಟ್ಟೆ ಒಳ್ಳೆಯ ಉಪ್ಪು ಖಾರವನ್ನೆಲ್ಲ ಎಳೆಯುತ್ತೆ. ಹೀಗೆ ಮನೆಯಲ್ಲಿ ಮಾಡಿ ನೋಡಿ. ಮಕ್ಕಳಿಗೆಲ್ಲ ಅರ್ಜೆಂಟ್ ಚಪಾತಿಗೆ ಏನಾದರೂ ಬೇಕಂದರೆ ಕ್ವಿಕ್ಕಾಗಿ ಮಾಡ್ಬೋದು. ಹಾಗೆ ಮಸಾಲೆಯನ್ನು ಸ್ವಲ್ಪ ಫ್ರಿಜ್ಜಲ್ಲೂ ರೆಡಿ ಮಾಡಿ ಇಟ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಇದಕ್ಕೆ ಯಾವುದು ಹೊರಗಿನ ಮಸಾಲೆನೇ ನಾವು ಆ್ಯಡ್ ಮಾಡಿಲ್ಲಲ್ಲ ಈ ಮೊಟ್ಟೆ ಮಸಾಲೆಗೆ. ಎಲ್ಲರೂ ಕೂಡ ಈಗ ಮನೆಯಲ್ಲಿ ಮಾಡಿ ನೋಡಿ. ಹಾಗೆ ನನಗೆ ಹೇಳಬೇಕು ನೀವು ಹೇಗಿತ್ತು, ತಪ್ಪಿದ್ರೂ ಹೇಳಿ, ಸರಿ ಇದ್ದರೂ ಹೇಳಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಮತ್ತಷ್ಟು ಒಳ್ಳೆಯ ಅಡುಗೆ ಮಾಡಿ ತರಲಿಕ್ಕೆ ನಿಮ್ಮದೆಲ್ಲ ಪ್ರೋತ್ಸಾಹ ಬೇಕು, ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಏನು ಮಾಡಲಿಕ್ಕಾಗಲ್ಲ ಯೂಟ್ಯೂಬಲ್ಲಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.